ಶರಾವತಿ ಸಂತ್ರಸ್ತರು ನಾನೊಂದು ಹೋರಾಟ ಮಾಡಿದ್ವಿ ನಾವೊಂದು ನಮ್ಮ ಪಕ್ಷದಿಂದ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಇಬ್ಬರಿಗೂ ಕೂಡ ಕಂಡೀಷನ್ ಹಾಕಿದ್ದೆ. ಸುರ್ಜೇವಾಲ ಅವ್ರ ಎದುರುಗಡೆ ನಾನೊಬ್ಬರೇ ಅಂದರೆ ನನ್ನ ಜೊತೆಗೆ ಎಲ್ಲರೂ ಲೀಡರ್ ನಾನು ಅಂತ ಬರಲ್ಲ, ನಾನು ಆ ಥರ ಕೆಲಸ ಮಾಡಿ ನಂಗೆ ಅಭ್ಯಾಸ ಇಲ್ಲ. ನೀವಿಬ್ಬರು ಒಟ್ಟಿಗೆ ಬರಬೇಕು 2023 ಚುನಾವಣೆ ಪೂರ್ವಕವಾಗಿ ಇಬ್ಬರು ಬರಬೇಕು. ನವಂಬರ್ 5th ಐ ಥಿಂಕ್ ಪಾದಯಾತ್ರೆ ಮಾಡಿದ್ವಿ. ಕಾಗೋಡು ತಿಮ್ಮಪ್ಪ ಅವರು ಕೂಡ 26 ಕಿಲೋಮೀಟರ್ ಒಂದೇ ದಿವಸದಲ್ಲಿ ಸಾಯಂಕಾಲ ಇಬ್ಬರು ಬರಬೇಕು ಅಂದ್ವಿ. ಒಬ್ಬರು ಚಿತ್ರದುರ್ಗದಿಂದ ಬಂದರು, ಒಬ್ಬರು ಬೆಂಗಳೂರಿಂದ ಬಂದರು. ಸಿದ್ದರಾಮಯ್ಯವರು ನೈಟ್ ಉಳಿದ್ರು, ಡಿ ಕೆ ಅವ್ರ ಮುಂದೆ ಹೋದರು. ಆ ಫಂಕ್ಷನ್ನಲ್ಲಿ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದೆ, ಇಲ್ಲೆಲ್ಲ ಇರೋರು ಶರಾವತಿ ಸಂತ್ರಸ್ತರು. FRA ಫಾರೆಸ್ಟ್ ರೆಗ್ಯುಲೇಟರಿ ಆ್ಯಕ್ಟಲ್ಲಿ ಯಾರ್ಯಾರು ಖಾನನ್ನು ಕಡಿದು ಅವರು ಹೊಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿದ್ದಾರೆ. ನೀವೊಂದು ಮಾತು ಕೊಡಬೇಕು, ರಾಜ್ಯ ಸರ್ಕಾರದ ಇತಿಮಿತಿಯಲ್ಲಿ ನಾವು ಇವ್ರ ಜೊತೆಗೆ ಸ್ಪಂದನೆ ಮಾಡಿ ಕೊಡ್ತೀವಿ ಅಂಥೇಳಿ ಇಬ್ಬರು ಕೂಡ ಥಮ್ಸಪ್ ಹಾಕಿದ್ದಾರೆ. ನಾವು ಫೋಟೋ ಇವತ್ತು ಕೂಡ ಅಲ್ಲಿ ಯಾವ ಪಕ್ಷದವರು ಅಂತ ಕೇಳಲಿಲ್ಲ. ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಕ್ಷ ಇರೋದಿಲ್ಲ. ಅವ್ರನ್ನೆಲ್ಲರನ್ನು ಕೂರಿಸಿ ಇಬ್ಬರ ಹತ್ರನೂ ಥಮ್ಸಪ್ ಮಾಡಿ ಸೊ ಅವತ್ತೇ ಅನೌನ್ಸ್ ಮಾಡಿದರು, ಒಂದು ಕಮಿಟಿ ಅನೌನ್ಸ್ ಮಾಡಿದರು. ಆ ಕಮಿಟಿಯಲ್ಲಿ ಯಾರ್ಯಾರು ನೀವು ಇರಬೇಕು ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಟ್ವಿ. ಆ ರಿಪೋರ್ಟನ್ನು ಕೂತ್ಕೊಂಡು ಇವತ್ತು ನಾನು ಅದನ್ನು ಕೂತ್ಕೊಂಡು ನಾವು ಫಾಲೋಅಪ್ ಮಾಡ್ತಾಯಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, 100% ಸ್ಪಂದನೆ ಮಾಡಿದ್ದಾರೆ. ಒಳ್ಳೆ ಹೈಯೆಸ್ಟ್ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ಖರ್ಚು ಮಾಡಿ ಹೈಯೆಸ್ಟ್ ಒಳ್ಳೆ ವಕೀಲರನ್ನ ಅಲ್ಲಿ ಇಟ್ಟಿದ್ದೀವಿ. ಒಂದು ಹಂತಕ್ಕೆ ಬಂದಿದೆ.